ಮುಂದಿನ ಅನಿಸಿಕೆಯನ್ನು ನಮ್ಮ ಸನ್ಮಾರ್ಗ ವೀಕ್ಷಕರಾಗಿರುವಂತಹ ಯುವ ಮುಖಂಡ ಹಾಗೆ ವಿಶ್ವಕರ್ಮ ಸಂಘಟನೆಯ ನಾಯಕರಾಗಿರುವಂತಹ ಉದಯ್ ಆಚಾರ್ಯ ಅವರು ನಮ್ಮೊಂದಿಗೆ ಒಂದೆರಡು ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಸಂಜೆಯಲ್ಲಿ ಒಂದು ಸಾಧನೆಯ ಸಂಭ್ರಮವನ್ನು ಆಚರಿಸುತ್ತಿರುವಂತಹ ಈ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿಯನ್ನು ಹೊತ್ತುಕೊಂಡು ಸಮಾಜಕ್ಕೆ ಒಂದು ಸನ್ಮಾರ್ಗವನ್ನು ಮತ್ತು ಸನ್ನಡತೆಯನ್ನು ಬಿತ್ತರಿಸುವಂತಹ ಒಂದು ಕಾರ್ಯದಲ್ಲಿ ತೊಡಗಿರುವಂತಹ ಸನ್ಮಾರ್ಗ ಚಾನಲ್ ಇವರಿಗೆ ಮೊದಲನೇದಾಗಿ ಇವರ ಒಂದು ಸಾಧನೆಯನ್ನು ಮಾಡಿದರೆ ಅವರಿಗೆ ನಾನು ಭಗವಂತನು ಅವರಿಗೆ ಮತ್ತು ಅವರ ಟೀಮ್ಗೆ ಸನ್ಮಾನಗಳನ್ನು ಉಂಟು ಮಾಡಲಿ ಅಂತ ಹೇಳಿ ನಾನು ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಇವತ್ತು ಸೇರಿದಂತಹ ಎಲ್ರಿಗೂ ಇದರ ಒಂದು ಫಾಲೋವರ್ಸ್ ಆಗಿದ್ದಿರ್ಬೋದು ಅಥವಾ ಮುಖ್ಯ ಅತಿಥಿಗಳಿದ್ದಾರೆ ವೇದಿಕೆ ಮೇಲೆ, ಎಲ್ಲರ ಹೆಸರು ಹೇಳಲಿಕ್ಕೆ ಹೋದರೆ ಟೈಮ್ ತುಂಬ ಆಗ್ತದೆ. ಟೈಮ್ ಲಿಮಿಟ್ ಪೂರ ಕೊಟ್ಟಿದ್ದಾರೆ, ಅದರ ಒಳಗೇ ಮಾತಾಡಿ ಮುಗಿಸ್ತೇನೆ. ಮತ್ತು ಇದರ ಏನು ಹೇಳ್ತಾರೆ ಒಂದು ಫ್ಯಾನ್ ಫಾಲೋವರ್ಸ್ ಯಾರ್ಯಾರಿದ್ದಾರೆ ಮತ್ತು ಸಮಾನ ಮನಸ್ಕರು ಎಲ್ರಿಗೂ ನನ್ನ ನಮನಗಳನ್ನು ಸಲ್ಲಿಸ್ತಾರೆ. ನೋಡಿ, ಒಂದು ಮಾಧ್ಯಮ ಒಬ್ಬನನ್ನು ಒಂದು ಏನು ಹೇಳ್ತಾರೆ ಒಂದು ಅಯೋಗ್ಯನನ್ನು ಯೋಗ್ಯನನ್ನಾಗಿಯೂ ಮಾಡಬಹುದು ಅಥವಾ ಯೋಗ್ಯನನ್ನು ಅಯೋಗ್ಯನನ್ನಾಗಿಯೂ ಕೂಡ ಮಾಡಬಹುದು. ಮತ್ತು ಒಬ್ಬನನ್ನು ಏನು ಹೇಳ್ತಾರೆ ಇಲ್ಲದನ್ನು ಉಂಟು ಅಂತ ಹೇಳಿ ಮಾಡ್ಬೋದು, ಅದನ್ನು ಇಲ್ಲ ಅಂತ ಹೇಳಿಯೂ ಕೂಡ ಮಾಡ್ಬೋದು. ಸೊ ಅಂತಹ ಒಂದು ಪವರ್ ಮಾಧ್ಯಮಕ್ಕೆ ಇದೆ. ಬಟ್ ಈಗ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದರೆ, ಈ ಮಾಧ್ಯಮ ಬಹುಶಃ ಆಗ ಸುಧೀರಣ್ಣ ಕೆಲವೊಂದು ಮಾತು ಹೇಳಿದರು, ಈ ರಾಜಕಾರಣಿಗಳ ಒಂದು ಕಪಿಮುಷ್ಟಿಗೆ ಸಿಕ್ಕಿ ಈಗ ಸ್ವಲ್ಪ ವಿಲವಿಲ ಒದ್ದಾಡ್ತಾ ಇದೆ. ಸೊ ಈ ಪರಿಸ್ಥಿತಿ ನಾವು ನಮ್ಮ ದೇಶದಲ್ಲಿ ಕೂಡ ನೋಡ್ಬೋದು. ಬಹುಶಃ ಈಗಿನ ಒಂದು ಪ್ರೆಸ್ ಇಂಡೆಕ್ಸ್ ಏನಿದೆ ನೋಡುವಾಗ ನಮಗೆ ಗೊತ್ತಾಗ್ತದೆ, ನಾವು 151ನೇ ಸ್ಥಾನದಲ್ಲಿದ್ದೇವೆ. ಈ ಏನೋ ಅದರ ಒಂದು ಸೂಚ್ಯಾಂಕದಲ್ಲಿ 180 ದೇಶಗಳ ಒಂದು ಇದರಲ್ಲಿ ನಾವು 151ನೇ ಸ್ಥಾನದಲ್ಲಿದ್ದೇವೆ. ನೋಡಿ, ನಮಗೆ ಮುಂಚಿಂದ ಕೂಡ ಸಣ್ಣದಿಂದ ಕೂಡ ಒಂದು ಕೇಳಿರುವಂಥದ್ದು ನಾವು, ಈ ಪೆನ್ ಈಸ್ ಮೈಟಿಯರ್ ದೆನ್ ಸ್ವಾರ್ಡ್ ಅಂತ ಹೇಳಿ. ಬಹುಶಃ ನಮ್ಮ ಒಂದು ಹಿರಿಯರು ಕೂಡ ಒಂದು ಮಾತು ಹೇಳ್ತಿದ್ರು, ಏನಂತ ಹೇಳಿದ್ರು, ಈ ಕತ್ತಿ ಒಂದು ಏನಿದೆ ನೋಡಿ, ಇದು ಒಬ್ಬನದ್ದು ಇದರಲ್ಲಿ ಒಂದು ಬೊಂಡವು ಕೂಡ ಕೆತ್ತಬಹುದು, ಒಬ್ಬನ ರುಂಡವು ಕೂಡ ಕೆತ್ತಬಹುದು ಅಂತೇಳಿ. ಬಟ್ ಅದು ಯಾರ ಕೈಯಲ್ಲಿ ಇರ್ತದೆ ಅದರ ಮೇಲೆ ಅವಲಂಬಿತವಾಗ್ತದೆ. ಸೊ ಹಾಗಿರುವಾಗ ಈಗ ಜಗತ್ತಿನಲ್ಲಿರುವಂತಹ ಒಂದು ಎರಡು ಪವರ್ಫುಲ್ ಅಸ್ತ್ರಗಳು ಯಾವುದು ಅಂತ ಹೇಳಿದರೆ, ಒಂದು ಪೆನ್, ಒಂದು ಗನ್ನಿನಲ್ಲಿ ನಾವೀಗ ಏನು ಭಯೋತ್ಪಾದನೆ ನಡೆಯುತ್ತಿದೆಯೋ ಅದೇ ರೀತಿಯಾಗಿ ಈಗ ಮಾಧ್ಯಮದಲ್ಲಿಯೂ ಕೂಡ ಕೆಲವೊಂದೊಂದು ಭಯೋತ್ಪಾದನೆಯನ್ನು ನಾವು ನೋಡ್ತಿದ್ದೇವೆ. ಅದು ಯಾವ ರೀತಿಯ ಭಯೋತ್ಪಾದನೆ ಅಂತ ಹೇಳಿದರೆ, ಈ ಸುಳ್ಳು ಸುದ್ದಿಗಳನ್ನು ಪ್ರಚಾರ ಮಾಡುವಂಥದ್ದು ಅಥವಾ ಅರ್ಧಂಬರ್ಧ ಸತ್ಯ ಅರ್ಧ ಸುಳ್ಳು ಇಂಥ ಸುದ್ದಿಗಳನ್ನು ಪ್ರಚಾರ ಮಾಡುವಂಥದ್ದು, ಇದೂ ಕೂಡ ಯಾವುದೇ ಒಂದು ಭಯೋತ್ಪಾದನೆಗೆ ಕಮ್ಮಿ ಇಲ್ಲ. ಬಹುಶಃ ಈ ಒಂದು ಗನ್ನಿನಲ್ಲಿ ಒಬ್ಬನಿಗೆ ಶೂಟ್ ಮಾಡಿದರೆ ಒಬ್ಬ ಸಾಯ್ತಾನೆ. ಬಟ್ ಆದರೆ ಈ ಒಂದು ಮಾಧ್ಯಮಗಳಲ್ಲಿ ಆಗುವಂತಹ ಈ ಒಂದು ಏನು ಹೇಳ್ತಾರೆ ಈ ಒಂದು ತಪ್ಪು ಸುದ್ದಿಗಳು ಅಥವಾ ಒಂದು ಸುಳ್ಳು ಸುದ್ದಿಗಳ ಒಂದು ಪ್ರಚಾರದಿಂದ ಇದು ಒಂಥರ ಒಂದು ನ್ಯೂಕ್ಲಿಯರ್ ಬಾಂಬ್ ಹಾಕಿದಾಗಿದೆ. ಇದರಿಂದ ಹಲವಾರು ಜನಗಳು ಏನು ಹೇಳ್ತಾರೆ ಒಂದು ಸಂಕಷ್ಟಕ್ಕೆ ಒಳಗಾಗ್ತಾರೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಈ ಸಮಾಜ ಕೆಡುವುದು ದುರ್ಜನರ ದುಷ್ಕೃತ್ಯದಿಂದಲ್ಲ, ಸಜ್ಜನರ ಮೌನದಿಂದ ಅಂತ ಹೇಳಿ. ಬಹುಶಃ ನಾವು ಈ ಮಾತನ್ನು ಬಹಳ ಗಂಭೀರವಾಗಿ ನಾವು ಪರಿಗಣಿಸಬೇಕಾಗ್ತದೆ. ಯಾಕಂದರೆ ಈಗ ಕೆಲವರು ವಿಚಾರಗಳು ಈ ವೇದಿಕೆ ಮೇಲೆ ಬಂತು, ಅವರು ಏನೋ ಒಂದು ಕೆಲವರನ್ನು ನಾವು ನಿರ್ಲಕ್ಷ್ಯ ಮಾಡಬೇಕಾಗ್ತದೆ, ಕೆಲವೊಂದನ್ನು ನಾವು ಆ ಪಾಯಿಂಟ್ ಅಷ್ಟೊಂದು ಹೈಪ್ ಇರೋದಿಲ್ಲ, ಆದರೆ ನಾವು ಹುಡುಕೊಂಡು ಹೋಗಿ ಅದನ್ನು ಹೈಪ್ ಮಾಡಬೇಕಾಗ್ತದೆ. ಸೊ ಆ ಥರದ ಒಂದು ವಿಚಾರಗಳು ಈಗಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಇದೆ. ಮತ್ತು ನೋಡಿ, ಈ ಕೆಲವು ಮಾತಿದೆ, ಏನಂತ ಹೇಳಿದ್ರೆ ನೋಡಿ, ಕುದುರೆ ಎಷ್ಟೇ ಒಂದು ಒಳ್ಳೆ ರೀತಿಯಲ್ಲಿ ಅದರ ಗಾಡಿಯನ್ನು ಎಳೆದುಕೊಂಡು ಹೋದರೆ ಸಹ ಅದಕ್ಕೆ ಬೀಳುವ ಪೆಟ್ಟು ತಪ್ಪುವುದಿಲ್ಲ, ಜಟಕ ಹೊಡೆಯುವ ಅದಕ್ಕೆ ಪೆಟ್ಟು ಹೊಡಿತಾನೇ ಇರ್ತಾನೆ. ಅದೇ ರೀತಿಯಾಗಿ ಈ ಒಳ್ಳೆ ಹಣ್ಣು ಕೊಡುವ ಮರ ಎಷ್ಟು ಒಳ್ಳೆ ಹಣ್ಣಿನ ಕೊಟ್ಟರು ಕೂಡ ಅದಕ್ಕೆ ಕಲ್ಲು ಹೊಡೆಯುವುದು ತಪ್ಪುವುದಿಲ್ಲ. ಹಾಗೆ ಯಾರೊಬ್ಬ ವ್ಯಕ್ತಿ ಎಷ್ಟೇ ಒಳ್ಳೆ ಕೆಲಸ ಮಾಡಿದರೂ ಕೂಡ ಅವನಿಗೆ ಮಾತಾಡೋದನ್ನು ಯಾರು ಬಿಟ್ಟು ಬಿಡುವುದಿಲ್ಲ, ಅಂದರೆ ಮಾತಾಡೋರು ಮಾತಾಡ್ತಾ ಇರ್ತಾರೆ ಅಂತ ಹೇಳಿ. ಸೊ ಈಗ ನಿನ್ನೆ ಕೂಡ ಒಂದು ಕಾರ್ಯಕ್ರಮದಲ್ಲಿದ್ದೇನೆ, ಅಲ್ಲಿ ಒಂದು ಒಳ್ಳೆಯ ಒಂದು ಮಾತನ್ನು ಕೇಳಿದೆ. ಏನಂತ ಹೇಳಿದರೆ, ಈ ಸಮಾಜ ಸುಧಾರಬೇಕು ಅಂತ ಹೇಳಿದರೆ ಕೇವಲ ಮೀಡಿಯಾದವರಿಂದ ಮಾತ್ರ ಅಲ್ಲ, ನಮಗೂ ಕೂಡ ಕೆಲವೊಂದೊಂದು ಹೊಣೆಗಾರಿಕೆ ಇದೆ. ಎಲ್ಲರೂ ಅವರವರಿಗೆ ಕೊಟ್ಟಂತಹ ಹೊಣೆಗಾರಿಕೆಯನ್ನು ಸಮರ್ಪಕವಾಗಿ ಏನಾದರೂ ನಡೆಸಿಕೊಂಡು ಹೋದರೆ ಖಂಡಿತವಾಗಿಯೂ ಸಮಾಜ ಸುಧಾರಿಸ್ತದೆ. ಅಂದರೆ ನನಗೆ ಕೊಟ್ಟ ಕೆಲಸವನ್ನು ನಾನು ಹಾನೆಸ್ಟ್ ಆಗಿ 100% ಆಗಿ ನಾನು ಅದಕ್ಕೆ ಕಮಿಟ್ಮೆಂಟ್ ಮಾಡಿ ನಾನು ಮಾಡಿದರೆ ಖಂಡಿತವಾಗಿಯೂ
ಏನು ಹೇಳ್ತಾರೆ, ಸಮಾಜವನ್ನು ಸುಧಾರಿಸ್ಬೋದು. ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದ್ರೆ ನೋಡಿ, ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು ಅಂತ ಹೇಳುವಂಥ ಒಂದು ಗಾದೆ ಮಾತಿದೆ. ಅದೇ ರೀತಿ ಸುಳ್ಳನ್ನು ಸುಳ್ಳಿಂದ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಸುಳ್ಳನ್ನು ತೆಗಿಬೇಕು ಅಂತ ಹೇಳಿದರೆ ಸತ್ಯ ಅಂತ ಹೇಳುವ ಒಂದು ಅಸ್ತ್ರದಿಂದ ಮಾತ್ರ ತೆಗಿಲಿಕ್ಕೆ ಸಾಧ್ಯವೇ ವಿನಃ ಅದು ಸುಳ್ಳನ್ನು ಸುಳ್ಳಿಂದ ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಆದ್ದರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಸೊ ಈಗ ಏನು ಸನ್ಮಾರ್ಗ ಚಾನೆಲ್ನವರು ಏನು ಸುದ್ದಿಯ ಸಂತೆಯಲ್ಲಿ ಒಂದು ಸತ್ಯದ ಮೊಂಬತ್ತಿಯನ್ನು ಹೊತ್ತುಕೊಂಡು ಏನು ನೀವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಿದ್ದರೋ ಅದನ್ನು ಮುಂದುವರಿಸಿ. ಇದು ಮಾತ್ರ ಅಲ್ಲದೆ ನನಗೆ ಒಂದು ಅನಿಸಿಕೆ, ನಾನೊಂದು ನೋಡಿದ ಒಂದು ಅನಿಸಿಕೆ ಪ್ರಕಾರ ನೀವು ಇಷ್ಟು ಮಾತ್ರವಲ್ಲದೆ ಈ ಏನು ಹೇಳ್ತಾರೆ, ನಮ್ಮ ರಾಹುಲ್ ಗಾಂಧೀಜಿಯವರು ಇತ್ತೀಚೆಗೆ ಒಂದು ಮಾತು ಹೇಳಿದರು, ಏನು ನಮ್ಮ ದೇಶದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿ, ಇದನ್ನು ಕೂಡ ನೀವು ತೆರೆದಿದ್ದೀರಿ ಅಂತ ಹೇಳಿ ಈ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಿಮಗೆ ಶುಭ ಆಗಲಿ ಅಂತ ಹೇಳಿ ನನ್ನ ಮಾತಿಗೆ ಕಿವಿಯಾದ ಎಲ್ರಿಗೂ ಧನ್ಯವಾದಗಳು.